ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಅಭಿಯೋಚ ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಕಟಕ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರಾ ನಕ್ಷತ್ರ, ಶೂಲಯೋಗ, ಗಂಡಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಈ ದಿನದಲ್ಲಿ ಅಮಾವಾಸ್ಯೆಯ ಆಂತರಿಕ ಚಿಂತನೆಯ ಪ್ರಭಾವ, ಪ್ರಥಮ ತಿಥಿಯ ಹೊಸಾರಂಭದ ಸಂಕೇತ, ಮೃಗಶಿರಾ ನಕ್ಷತ್ರದ ಹುಡುಕಾಟ ಮತ್ತು ಚಿಂತನೆಯ ಗುಣ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಕುಟುಂಬ, ಹಣಕಾಸು, ಆರೋಗ್ಯ ಹಾಗೂ ಮನಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರ್ತಿದೆ. ಯಾವ ವಿಷಯದಲ್ಲಿ ಲಾಭ ಉಂಟಾಗ್ತದೆ, ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದಿರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಕಟಕ ರಾಶಿ ಅಧಿಪತಿ ಚಂದ್ರಗ್ರಹ ಇಂದು ಸೋಮವಾರವಾಗಿರೋದ್ರಿಂದ ಚಂದ್ರನ ಪ್ರಭಾವವೇ ಹೆಚ್ಚಾಗಿರುತ್ತದೆ. ಆದ್ದರಿಂದ ಮನಸ್ಸು ಹೆಚ್ಚು ಭಾವನಾತ್ಮಕವಾಗಿರ್ತದೆ ಎನ್ನುವಂಥದ್ದನ್ನು ಕಾಣ್ತೀರಿ. ಇಂದು ಕುಟುಂಬದ ಬಗ್ಗೆ ಹೆಚ್ಚಿನ ಗಮನ ಇರ್ತದೆ. ಮನೆ, ಆಸ್ತಿ, ಕುಟುಂಬ ಸಂಬಂಧಿತ ಯೋಜನೆಗಳು ಹೆಚ್ಚಾಗಬಹುದು. ಶಿಕ್ಷಣ, ಜ್ಯೋತಿಷ್ಯ, ಸೇವಾ ಕ್ಷೇತ್ರಗಳಲ್ಲಿ ಉತ್ತಮ ಸ್ಪಂದನೆ ದೊರೆಯುತ್ತದೆ. ಆದರೆ ಮನಸ್ಸಿಗೆ ಸ್ವಲ್ಪ ಗೊಂದಲ ಅಥವಾ ಬೇಸರ ಅನ್ನುವಂಥದ್ದು ಉಂಟಾಗ್ತದೆ. ಸಣ್ಣ ವಿಷಯಕ್ಕೂ ಭಾವನಾತ್ಮಕ ಪ್ರತಿಕ್ರಿಯೆ ಹೆಚ್ಚಾಗಬಹುದು. ಮುಖ್ಯವಾದಂಥ ಸೂಚನೆ, ಭಾವನೆಗೆ ವಿವೇಕವನ್ನು ಸೇರಿಸಿದರೆ ಯಶಸ್ಸು ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದ್ರಿಂದ ಹಳೆಯ ಮನಸ್ತಾಪಗಳಿಂದ ಹೊರಬರೋ ಸಾಧ್ಯತೆ ಇದೆ. ಹೊಸ ಕಾರ್ಯಗಳಿಗೆ ಆರಂಭದ ಸೂಚನೆ ಸಿಗ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಈ ದಿನ ಮನೆ ಅಥವಾ ಕುಟುಂಬದ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಹೊಸ ಯೋಜನೆ ಬಗ್ಗೆ ಯೋಚನೆ ಶುರುವಾಗಬಹುದು. ಶಿವನ ಆರಾಧನೆಗೆ ಮಾಡೋದ್ರಿಂದ ಮನಃಶಾಂತಿ ಎನ್ನುವಂಥದ್ದು ಲಭ್ಯವಾಗ್ತದೆ. ವಿಶೇಷವಾದಂಥ ಎಚ್ಚರಿಕೆ ಏನಂದರೆ, ದೊಡ್ಡ ಹಣಕಾಸಿನ ತೀರ್ಮಾನ ಅನ್ನುವಂಥದ್ದು ಬೇಡ. ಅನಗತ್ಯ ಚಿಂತೆಯನ್ನು ತಪ್ಪಿಸಿ. ಮೃಗಶಿರಾ ನಕ್ಷತ್ರದ ಪ್ರಭಾವ ಇರೋದರಿಂದ ಬುದ್ಧಿಶಕ್ತಿ ಹೆಚ್ಚಳವಾಗ್ತದೆ. ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಹೊಸ ವಿಚಾರಗಳನ್ನು ತಿಳಿಯುವ ಆಸಕ್ತಿ ಎನ್ನುವಂಥದ್ದು ಬರ್ತದೆ. ಆದ್ದರಿಂದ ಇಂದು ಹೊಸ ಕಲ್ಪನೆಗಳು ಮೂಡಬಹುದು. ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಸ್ಪಂದನೆ ಸಿಗಬಹುದು. ಕುಟುಂಬ ಸದಸ್ಯರಿಂದ ಉತ್ತಮ ಸಲಹೆ ದೊರೆಯಬಹುದು. ಆದರೆ ಮನಸ್ಸು ಸ್ಥಿರವಾಗದೆ ಚಂಚಲದ ಪರಿಸ್ಥಿತಿಗೆ ಬರಬಹುದು. ಜಾಗ್ರತೆಯಿಂದ ಇರಿ. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನಲ್ಲಿ ಕಲಹ, ಸಣ್ಣ ಅಡೆತಡೆಗಳು, ಪ್ರಯಾಣದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಜಾಗ್ರತೆ ವಹಿಸಬೇಕಾದಂಥ ವಿಚಾರಗಳಂತಂದರೆ, ಮಾತಿನಲ್ಲಿ ಮೃದುತ್ವ ಅನ್ನುವಂಥದ್ದಿರಲಿ, ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ, ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕಾರ್ಯದಲ್ಲಿ ವಿಳಂಬ ಉಂಟಾಗಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಮಾನಸಿಕ ಒತ್ತಡ ಅನ್ನುವಂಥದ್ದು ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಉದ್ಯೋಗದಲ್ಲಿ ನಿರತರಾಗಿರುವಂಥವ್ರಿಗೆ ಮಿಶ್ರ ಫಲ ದೊರೆಯುತ್ತದೆ. ಆದರೂ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ನಿಂತ ಕೆಲಸ ಪೂರ್ಣಗೊಳಿಸ್ಬೋದು. ಹಿರಿಯರಿಂದ ಸಹಾಯ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಜಾಗ್ರತೆಯಿಂದ ಇರಬೇಕಾದಂಥ ವಿಚಾರಗಳೇನು? ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಬೇಡ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದವನ್ನು ತಪ್ಪಿಸಿ. ವೃತ್ತಿ ಪ್ರಕಾರ ದಿನ ಭವಿಷ್ಯ ಹೇಗಿರ್ತದೆ ಅಂತ ನೋಡೋದಾದರೆ, ಶಿಕ್ಷಕರಿಗೆ, ಜ್ಯೋತಿಷಿಗಳಿಗೆ, ಸಲಹೆಗಾರರಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ ಅನ್ನುವಂಥದ್ದು ಲಭ್ಯವಾಗ್ತದೆ. ಜನರ ವಿಶ್ವಾಸ ಹೆಚ್ಚಾಗ್ತದೆ. ಆನ್ಲೈನ್ ತರಗತಿಗಳಿಗೆ ಲಾಭ ಉಂಟಾಗ್ತದೆ. ಸೇವಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ಆರೈಕೆ ಕ್ಷೇತ್ರದಲ್ಲಿರುವಂಥವ್ರಿಗೆ ಪ್ರಶಂಸೆ ಅನ್ನುವಂಥದ್ದು ದೊರೆಯುತ್ತದೆ. ಸೇವೆಯಿಂದ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ವ್ಯವಹಾರದಲ್ಲಿ ತಾಳ್ಮೆಯಿಂದ ಲಾಭವನ್ನು ಪಡ್ಕೊಳ್ಳೋಂಥ ಅವಕಾಶಗಳಿರ್ತದೆ. ಈ ದಿನದ ಅನುಕೂಲಕರ ಕ್ಷೇತ್ರಗಳು ಯಾವ್ಯಾವು ಅಂತ ನೋಡೋದಾದರೆ, ಶಿಕ್ಷಣ ಕ್ಷೇತ್ರ, ಸಲಹಾ ಕ್ಷೇತ್ರ, ತರಬೇತಿ ಕ್ಷೇತ್ರ, ಮನೆ, ಆಸ್ತಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡುವಂಥದ್ದು, ಆನ್ಲೈನ್ ಸೇವೆ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ಮಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುವಂಥದ್ದು, ಇವರಿಗೆಲ್ಲ ಅನುಕೂಲಗಳು ಉಂಟಾಗ್ತದೆ ಎನ್ನುವಂಥದ್ದು ತಿಳ್ಕೊಬೋದು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಆಗುವಂಥ ಸಾಧ್ಯತೆ ಇದೆ. ಆದರೆ ದೊಡ್ಡ ಹೂಡಿಕೆ ಮಾಡುವಂಥದ್ದು ಬೇಡ. ಭಾವನಾತ್ಮಕವಾಗಿ ಖರ್ಚು ಮಾಡುವಂಥದ್ದನ್ನು ತಪ್ಪಿಸಿ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಸಣ್ಣ ವಿಚಾರಗಳನ್ನು ದೊಡ್ಡದನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಿಗೆ ಬೇಸರವನ್ನು ಮಾಡಿಕೊಂಡು ಮರುಗಬೇಡಿ. ಆರೋಗ್ಯದ ಬಗ್ಗೆ ನೋಡೋದಾದರೆ, ಮಾನಸಿಕ ಒತ್ತಡ, ಹೊಟ್ಟೆಗೆ ಸಂಬಂಧಿತಪಟ್ಟ ತೊಂದರೆ, ನಿದ್ರಾಹೀನತೆ, ಹೃದಯ ಭಾಗದಲ್ಲಿ ತೊಂದರೆ ಉಂಟಾಗೋ ಸಾಧ್ಯತೆ ಇರ್ತದೆ.
ಧ್ಯಾನ ಪ್ರಾಣಾಯಾಮಗಳಿಂದ ಉತ್ತಮ ಫಲ ಲಭ್ಯವಾಗ್ತದೆ. ಪರಿಹಾರಕ್ಕೋಸ್ಕರ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ಭಾವನಾತ್ಮಕ ಸಮತೋಲನ ಮತ್ತು ವಿವೇಕದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ನೆಮ್ಮದಿ ಮತ್ತು ಪ್ರಗತಿಯ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆತ್ಮೀಯರೇ, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.